ಮನೆ ಸೈಟ್ ಮಾರಾಟದಿಂದ ಲಭಿಸುವ ಆದಾಯಕ್ಕೆ ತೆರಿಗೆ ಎಷ್ಟು, ಉಳಿತಾಯ ಹೇಗೆ, ಕ್ಯಾಪಿಟಲ್ ಗೇನ್ಸ್ ಬಗ್ಗೆ ತಿಳಿಯೋಣ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಮನೆ ಅಥವಾ ಸೈಟ್ ಮಾರಾಟದಿಂದ ಬರುವ ಲಾಭಕ್ಕೆ ಅಥವಾ ಆದಾಯಕ್ಕೆ ತೆರಿಗೆ ಎಷ್ಟು ಬರುತ್ತೆ, ಎಷ್ಟು ಉಳಿತಾಯ ಮಾಡ್ಬೋದು, ಹೇಗೆ ಉಳಿತಾಯ ಮಾಡಬೇಕು ಎಂಬುದನ್ನು ಈಗ ನೋಡೋಣ. ವೀಕ್ಷಕರೇ, ಆದಾಯ ತೆರಿಗೆ ಕಾಯ್ದೆಯಡಿಯಲ್ಲಿ ಇಂಥ ಆದಾಯವನ್ನು ಬಂಡವಾಳ ಲಾಭ, ಕ್ಯಾಪಿಟಲ್ ಗೇನ್ಸ್ ಅಂತ ಪರಿಗಣನೆ ಮಾಡ್ತಾರೆ. ಈ ಆದಾಯಕ್ಕೆ ಎಷ್ಟು ತೆರಿಗೆ ವಿಧಿಸಲಾಗುತ್ತೆ ಮತ್ತು ಅದನ್ನು ಹೇಗೆ ಉಳಿತಾಯ ಮಾಡೋದೆಂಬುದನ್ನು ಸಂಪೂರ್ಣವಾದಂತಹ ವಿವರವಾಗಿ ನೋಡೋಣ. ಕ್ಯಾಪಿಟಲ್ ಗೇನ್ ತೆರಿಗೆಯ ವಿಧಗಳು ಯಾವುದು? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಎರಡು ವಿಧ ಇದೆ. ನೀವು ಆಸ್ತಿಯನ್ನು ಎಷ್ಟು ವರ್ಷಗಳ ಕಾಲ ನಿಮ್ಮ ಬಳಿ ಇಟ್ಕೊಂಡಿದ್ದೀರಿ ಎಂಬುದರ ಆಧಾರದ ಮೇಲೆ ಈ ತೆರಿಗೆಯನ್ನು ನಿರ್ಧಾರ ಮಾಡಲಾಗುತ್ತೆ. ಮೊದಲನೇದಾಗಿ ಅಲ್ಪಾವಧಿ ಬಂಡವಾಳ ಲಾಭ ಅಥವಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್, STCG ಅಂತ ಕರೀತಾರೆ. ಇದರ ಅವಧಿ ಅಂದರೆ ಆಸ್ತಿಯನ್ನು ಖರೀದಿಸಿದ 24 ತಿಂಗಳ ಒಳಗಾಗಿ ಮಾರಾಟ ಮಾಡಿದರೆ ಇದು ಅಪ್ಲೈ ಆಗುತ್ತೆ. 2 ವರ್ಷದ ಒಳಗಾಗಿ ಮಾರಾಟ ಮಾಡಿದರೆ ಅಪ್ಲೈ ಆಗುತ್ತೆ. ಇದಕ್ಕೆ ತೆರಿಗೆ ದರ ಹೇಗಿರುತ್ತೆ? ಈ ಲಾಭವನ್ನು ನಿಮ್ಮ ಒಟ್ಟು ವಾರ್ಷಿಕ ಆದಾಯಕ್ಕೆ ಸೇರಿಸಲಾಗುತ್ತದೆ ಮತ್ತು ನೀವು ಬರುವ ಆದಾಯ ತೆರಿಗೆ ಅಂದರೆ ನಿಮಗೆ ಯಾವ ಸ್ಲ್ಯಾಬಲ್ಲಿ ನೀವು ಬರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ನೀವು ಎಲ್ಲಿರ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಉದಾಹರಣೆಗೆ ನಿಮಗೆ 10%, 20% ಅಥವಾ 30% ಸ್ಲ್ಯಾಬ್ ಅಪ್ಲೈ ಆಗುತ್ತೆ ಅಂದರೆ ಅದಕ್ಕೆ ತಕ್ಕಂತೆ ನೀವು ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ. ಸೊ ದೀರ್ಘಾವಧಿ ಬಂಡವಾಳ ಲಾಭ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ LTCG, ಇದರ ಅವಧಿ ಆಸ್ತಿಯನ್ನು ಖರೀದಿಸಿದ 24 ತಿಂಗಳ ನಂತರ ಮಾರಾಟ ಮಾಡಿದರೆ ಇದು ಅಪ್ಲೈ ಆಗುತ್ತೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್. ಸೊ ಇದಕ್ಕೆ ಸಾಮಾನ್ಯವಾಗಿ 20% ಇಂಡೆಕ್ಸೇಷನ್ ಪ್ರಯೋಜನದೊಂದಿಗೆ ಸಿಗುತ್ತೆ. ಇಂಡೆಕ್ಸೇಷನ್ ಪ್ರಯೋಜನ ಇಲ್ಲ ಅಂದರೆ 12%. ಸೊ ಅಥವಾ ಬಜೆಟ್ ನಿಯಮಾವಳಿಗಳಿಗೆ ಅನುಸಾರವಾಗಿ ನಿಗದಿಪಡಿಸಿದಂತಹ ಟ್ಯಾಕ್ಸನ್ನು ವಿಧಿಸಲಾಗುತ್ತೆ. ಗಮನಿಸಿ, ಇಂಡೆಕ್ಸೇಷನ್ ಅಂದರೆ ಏನು? ನೀವು ಆಸ್ತಿ ಖರೀದಿಸಿದ ವರ್ಷದಿಂದ ಮಾರಾಟ ಮಾಡಿದ ವರ್ಷದವರೆಗಿನ ಹಣದುಬ್ಬರವನ್ನು ಲೆಕ್ಕ ಹಾಕಿ ಆಸ್ತಿಯ ಖರೀದಿ ಬೆಲೆಯನ್ನು ಇಂದಿನ ಮಾರುಕಟ್ಟೆ ಮೌಲ್ಯಕ್ಕೆ ಅಡ್ಜಸ್ಟ್ ಮಾಡುವಂಥದ್ದು. ಇದರಿಂದ ನಿಮ್ಮ ಲಾಭದ ಪ್ರಮಾಣ ಕಾಗದದ ಮೇಲೆ ಕಡಿಮೆಯಾಗಿ ತೆರಿಗೆ ಕೂಡ ಕಡಿಮೆ ಆಗುತ್ತೆ, ಸೇವ್ ಆಗುತ್ತೆ. ಸೊ ತೆರಿಗೆ ಉಳಿತಾಯ ಮಾಡುವಂತಹ ವಿಧಾನಗಳ ಬಗ್ಗೆ ನೋಡೋಣ. ಟ್ಯಾಕ್ಸ್ ಸೇವಿಂಗ್ ಎಕ್ಸಂಪ್ಷನ್ ಇದನ್ನು ಹೇಗೆ ಬಳಸ್ಕೊಳ್ಳುವಂಥದ್ದು ನೋಡಿ. ದೀರ್ಘಾವಧಿ ಬಂಡವಾಳ ಲಾಭದ ಅಂದರೆ LTCG ಮೇಲಿನ ತೆರಿಗೆಯನ್ನು ಉಳಿಸಲಿಕ್ಕೆ ಆದಾಯ ತೆರಿಗೆ ಕಾಯ್ದೆಯಲ್ಲಿ ಒಂದಷ್ಟು ವಿನಾಯಿತಿಗಳಿದೆ. ಸೆಕ್ಷನ್ 54 ಅಡಿಯಲ್ಲಿ ಹೊಸ ಮನೆಯಲ್ಲಿ ಹೂಡಿಕೆ ಅಂದರೆ ನೀವು ಒಂದು ಮನೆ ಮಾರಾಟ ಮಾಡ್ತೀರಾ. ಸೊ ನಂತರ ಬಂದಂಥ ಲಾಭ ಅಥವಾ ಆದಾಯದಲ್ಲಿ ಅಂದರೆ ನೀವು ಮನೆಯನ್ನು ಮಾರಾಟ ಮಾಡಿ ಲಾಭ ಗಳಿಸಿದರೆ ಆ ಹಣದಿಂದ ತೆರಿಗೆ ವಿನಾಯಿತಿ ಪಡಿಬಹುದು. ಅದಕ್ಕೊಂದು ರೂಟ್ ಇದೆ. ಏನು ಮಾಡಬೇಕು? ಮಾರಾಟ ಮಾಡಿದ ದಿನದಿಂದ 1 ವರ್ಷದ ಮುಂಚಿತವಾಗಿ ಅಥವಾ 2 ವರ್ಷಗಳ ಒಳಗಾಗಿ ಮತ್ತೊಂದು ಸಿದ್ಧವಿರುವ ಹೊಸ ಮನೆಯನ್ನು ನೀವು ಖರೀದಿ ಮಾಡಬೇಕು. ಅಥವಾ ಮಾರಾಟ ಮಾಡಿದ ದಿನದಿಂದ 3 ವರ್ಷದ ಒಳಗಾಗಿ ಹೊಸ ಮನೆಯನ್ನು ನಿರ್ಮಾಣ ಮಾಡಬೇಕು, ಕಟ್ಟಬೇಕು. 2 ಐಡಿಯಾ ಇದೆ. ಸೊ ಆವಾಗ ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತೆ. ಇನ್ನೊಂದು, ಬಂಡವಾಳ ಲಾಭವು 2 ಕೋಟಿಗಿಂತ ಕಡಿಮೆ ಇದ್ದರೆ ಅಂದರೆ ಜೀವನದಲ್ಲಿ ಲೈಫಲ್ಲಿ 1 ಟೈಮ್ ಮಾತ್ರ 2 ಮನೆಗಳನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಇದೆ. 3 ಮನೆ ಖರೀದಿ ಮಾಡುವ ಹಾಗಿಲ್ಲ. ಅಂದರೆ ಮಾಡಿದರೆ ನಿಮಗೆ ಅಪ್ಲೈ ಆಗಲ್ಲ ಅಂತ, ಟ್ಯಾಕ್ಸ್ ನಿಮಗೆ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಅಂತ. ಇನ್ನು ಸೆಕ್ಷನ್ 54F, ಹೊಸ ಮನೆಯಲ್ಲಿ ಹೂಡಿಕೆ ಅಥವಾ ಮನೆ ಅಥವಾ ಸೈಟ್ ನಿವೇಶನ ಮಾರಾಟಕ್ಕೆ ಇದು ಏನಲ್ಲ, ಇದು ಅಪ್ಲೈ ಆಗುತ್ತೆ ಹೇಗೆ ಅಂತ ಅನ್ನುವಂಥದ್ದು, ಅದಕ್ಕೆ ಇದು ಅಪ್ಲೈ ಆಗುವಂಥದ್ದು. ನೀವು ಖಾಲಿ ಸೈಟ್ ಅಥವಾ ನಿವೇಶನ ಮಾರಾಟ ಮಾಡಿ ಲಾಭ ಗಳಿಸಿದರೆ ಆಸ್ತಿ ಮಾರಾಟದಿಂದ ಅಥವಾ ಸೈಟ್ ಮಾರಾಟದಿಂದ ಬಂದ ಒಟ್ಟು ಹಣವನ್ನು, ಕ್ಯಾಪಿಟಲ್ ಗೇನ್ ಅಲ್ಲ ಸಂಪೂರ್ಣ ಮೌಲ್ಯವನ್ನು ಹೊಸ ಮನೆ ಖರೀದಿಸಲು ಅಥವಾ ನಿರ್ಮಾಣಕ್ಕೆ ಬಳಸಿದರೆ ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತೆ. ನಿಮಗೆ ಈಗಾಗಲೇ 1ಕ್ಕಿಂತ ಹೆಚ್ಚು ಮನೆ ಇರಬಾರ್ದು, ಅದನ್ನು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಸೆಕ್ಷನ್ 54EC ಅಡಿಯಲ್ಲಿ ಏನೆಲ್ಲ ಆಗುತ್ತೆ? ನೀವು ಕ್ಯಾಪಿಟಲ್ ಗೇನ್ಸ್ ಬಾಂಡ್ಗಳು ಅಥವಾ ಮನೆ ಮತ್ತು ಸೈಟ್ ಎರಡಕ್ಕೂ ಅಪ್ಲೈ ಆಗುತ್ತೆ. ನಿಮಗೆ ಹೊಸ ಮನೆ ಖರೀದಿಸಲು ಇಷ್ಟ ಇಲ್ಲ, ಮನೆ ನನಗೆ ಬೇಕಾಗಿಲ್ಲ ಅಂತಂದರೆ ನೀವು ತೆರಿಗೆ ಸೇವ್ ಮಾಡಲಿಕ್ಕೆ, ತೆರಿಗೆ ವಿನಾಯಿತಿ ಪಡೀಲಿಕ್ಕೆ ಸರಕಾರಿ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಆವಾಗ ನಿಮಗೆ ಟ್ಯಾಕ್ಸ್ ಸೇವಿಂಗ್ಸಿಗೆ ಒಂದು ಅನುಕೂಲ ಆಗುತ್ತೆ. ಮನೆಯೇ ಖರೀದಿ ಮಾಡಬೇಕಂತ ಏನಿಲ್ಲ. ಆಸ್ತಿ ಮಾರಾಟದ ಬಳಿಕ 6 ತಿಂಗಳ ಒಳಗಾಗಿ NHA, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ RECL, ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ನಂತಹ ಸಾರ್ವಜನಿಕ ಸಂಸ್ಥೆಗಳ ಬಾಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತೆ. ಈ ಬಾಂಡ್ಗಳ ಅವಧಿ 5 ವರ್ಷ ಇರಬೇಕು, 5 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಇದರಲ್ಲಿ ಒಬ್ಬರು ಗರಿಷ್ಠ 50 ಲಕ್ಷ ರೂಪಾಯಿ ತನಕ ಮಾತ್ರ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟಾದರೂ ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತಲ್ವಾ. ಸೊ ಯೂಸ್ ಮಾಡ್ಬೋದು, ಮನೆಯಿಂದ ಕಟ್ಟಬೇಕಂತ ಏನಿಲ್ಲ. ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅನ್ನುವಂಥದ್ದಿದೆ. ಒಂದು ವೇಳೆ ನೀವು ಆಸ್ತಿ ಮಾರಾಟ ಮಾಡಿದ ತಕ್ಷಣ
ಹೊಸ ಮನೆ ಖರೀದಿಸಲು ಸಾಧ್ಯ ಆಗಿಲ್ಲ ಎಂದಿದ್ರೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಆ ಲಾಭದ ಹಣವನ್ನು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ನಲ್ಲಿ, ಇನ್ನೊಮ್ಮೆ ಹೇಳ್ತೀನಿ, ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ನಲ್ಲಿ ಜಮೆ ಮಾಡಬೇಕು. ಈ ಹಣವನ್ನು ನಿಗದಿತ ಅವಧಿಯೊಳಗೆ ಹೊಸ ಮನೆ ಕಟ್ಟಲು ಅಥವಾ ಖರೀದಿಸಲು ಮಾತ್ರ ಬಳಸಬೇಕು. ಇಲ್ಲದಿದ್ದರೆ ಅದರ ಮೇಲಿನ ತೆರಿಗೆ ವಿನಾಯಿತಿ ರದ್ದಾಗಿ ಮಾಮೂಲಿ ತೆರಿಗೆ ಪಾವತಿಸಬೇಕಾಗುತ್ತೆ. ಸೊ ಆಸ್ತಿ ಮಾರಾಟದ ವ್ಯವಹಾರಗಳು ದೊಡ್ಡ ಮೊತ್ತದ್ದಾಗಿರುವುದರಿಂದ ತೆರಿಗೆಯನ್ನು ನಿಖರವಾಗಿ ಲೆಕ್ಕ ಹಾಕಲು ಮತ್ತು ವಿನಾಯಿತಿ ಪಡೆಯಲು ಒಮ್ಮೆ ಚಾರ್ಟೆಡ್ ಅಕೌಂಟ್ CA ಬಳಿ ಹತ್ತಿರ ಹೋಗಿ ಅವರ ಒಂದು ಸಲಹೆಯನ್ನು ಪಡೆಯುವಂಥದ್ದು ಇನ್ನೂ ಉತ್ತಮ. ಸೊ ಅಂದರೆ ಬೇಸಿಕಲಿ ನಿಮಗೆ ಯಾವ ರೀತಿ ಸೇವಿಂಗ್ಸ್ ಆಗ್ಬೋದು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಿ. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.